ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೋರೆಕಾಯಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸೋರೆಕಾಯಿಲಿರೋ ಸಿಪ್ಪೆನೆಲ್ಲ ಈ ರೀತಿ ತೆಗೆದ್ಬಿಟ್ಟು ಅದರಲ್ಲಿರೋ ದಿಂಡನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಸಾಗು ಮಾಡಲು ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಕಡಲೆಬೇಳೆ, ಹಸಿರುಮೆಣಸಿಕಾಯಿ ಮತ್ತು ಪಲಾವ್ ಎಲೆ, 2 ಟೊಮೊಟೊ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು. ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ, ಹಸಿ ಶುಂಠಿ, ಸೋಂಪು ಕಾಳು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುರ್ಗಡ್ಲೆ, ಗಸಗಸೆನ ತಗೊಂಡಿದ್ದೀನಿ. ಇಲ್ಲಿ ಚಕ್ಕೆ ಲವಂಗ ಸ್ಕಿಪ್ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸರ್ ಗ್ರೈಂಡ್ಗೆ ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಬೋದೇನು ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆ, ಅದಕ್ಕಾದಮೇಲೆ ಸಾಸಿವೆ, ಹಸಿರು ಮೆಣಸಿಕಾಯಿ ಮತ್ತು ಪಲಾವ್ ಎಲೆ, ಕರಿಬೇವು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಸೈಜ್ದು 4 ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೋರೆಕಾಯಿ ಒಂದೇ ಆಗಿರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಒಂದೊಂದು ಐಟಮ್ ಹಾಕೋದಕ್ಕೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ, ಯಾಕಂದರೆ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಟೊಮೊಟೊನ ಸೇರಿಸಿದ್ದೀನಿ. ಟೊಮೊಟೊನೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸೋರೆಕಾಯಿನ ಹಾಕೋತಾ ಇದ್ದೀನಿ. ಸೋರೆಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಸೇರಿಸಿ, ಯಾಕಂದರೆ ಸೋರೆಕಾಯಿ ಆಲ್ರೆಡಿ ನೀರಿನಂಶ ಇರೋದ್ರಿಂದ ತುಂಬ ನೀರು ಹಾಕ್ಬಿಟ್ರೆ ಸಾಗುಗೆ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮನೇಲಿ ಮಟನ್ ಸಾಂಬಾರಿಗೆ ಬೇರೆ, ಬೇಳೆ ಸಾಂಬಾರಿಗೆ ಬೇರೆ ಸಪ್ರೇಟಾಗಿ ಖಾರದ ಪುಡಿನ ಮಾಡಿಸಿಟ್ಕೊಂಡಿರ್ತೀವಿ. ಇಲ್ಲಿಗೆ ನಾನು ಮಟನ್ ಸಾಂಬಾರು ಪೌಡ್ರನ್ನ 2 ಟೇಬಲ್ ಸ್ಪೂನು ಸೇರಿಸ್ತಾ ಇದ್ದೀನಿ. ನೀವಿಲ್ಲ ಅಂತಂದರೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿನ ಸೇರಿಸಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಸಲ್ ಬರೆಸ್ಕೊಂಡಿದ್ದೀನಿ. ನಾನು ಸಾಗುಗೆ ಇವತ್ತು ದೋಸೆ ಮಾಡ್ಕೊಂಡಿದ್ದೆ. ದೋಸೆಗಂತೂ ಸೂಪರಾಗಿತ್ತು. ನಾನಿವಾಗ ಅಡುಗೆ ಜೊತೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೋರೆಕಾಯಿ ಸಾಗು ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡೋ ಅಡುಗೆಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇವತ್ತು ಮಾಡಿರೋ ದೋಸೆ ಸೋರೆಕಾಯಿ ಸಾಗು ಹೇಗಿತ್ತು ಅಂತ ನನ್ನ ತಮ್ಮ ರಿವ್ಯೂ ಕೊಡ್ತಾಯಿದ್ದೇನೆ. ಹೇಗೈತೆ ಧನು?